ಹೆವಿ ಬಾರ್ಡರ್ ಸೀರೆ ಉಟ್ಕೊಂಡಾಗ ನಿಮ್ಮ ಹೊಟ್ಟೆ ತುಂಬ ದಪ್ಪ ಕಾಣಿಸುತ್ತಾ? ಅದು ಸೀರೆ ತಪ್ಪಲ್ಲ ರೀ, ಅಥವಾ ನಿಮ್ಮ ಹೊಟ್ಟೆನೂ ತಪ್ಪಲ್ಲ. ನೀಟಾಗಿ ಉಟ್ಕೊಂಡು ಆಮೇಲೆ ನಾನು ಹೇಳೋ ಟಿಪ್ಸು, ಹ್ಯಾಕು ಬಳಸಿ ನೀವು ಉಟ್ಕೊಂಡಾಗ ಸ್ಲಿಮ್ ಆಗಿ ಸಹ ಕಾಣಿಸ್ತೀರ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮಮತಾಸ್ ಗ್ಲಿಟ್ಸ್. ಇವತ್ತಿನ ವಿಡಿಯೋದಲ್ಲಿ ನೋಡಿ, ಈ ಹೆವಿ ಬಾರ್ಡರ್ ಸೀರೆ ಉಟ್ಕೋಬೇಕು, ಅಯ್ಯೋ ನಾವು ತುಂಬ ದಪ್ಪ ಕಾಣಿಸ್ತೀವಿ, ಹೊಟ್ಟೆ ತುಂಬ ದಪ್ಪ ಕಾಣಿಸುತ್ತೆ, ಒಂಥರ ಹೀಗೆ ಉಬ್ಕೊಂಡಂಗೆ ಆಗುತ್ತೆ ಅನ್ನೋರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ನೋಡಿ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಸಹ ಕ್ಲಿಕ್ ಮಾಡಿ, ಇದರಿಂದ ನಾನು ಹಾಕೋ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲೇ ಬರುತ್ತೆ, ನನ್ನ ವಿಡಿಯೋನ ಮೊದಲೇ ನೋಡ್ಬೋದು. ಈಗ ನೋಡಿ, ಇದು ತುಂಬ ಹೆವಿ ಇದೆ, ಆಮೇಲೆ ಹೆವಿ ವರ್ಕ್ ಇದೆ ನೋಡಿ, ಫುಲ್ಲು ಝರಿ ವರ್ಕ್ ಇದೆ. ಆಮೇಲೆ ಬಾರ್ಡರ್ ಸಹ ಸ್ವಲ್ಪ ನಮಗೆ ದೊಡ್ಡದಾಗಿದೆ, ನೋಡ್ತಿರ್ಬೋದು ನೋಡಿ ಎಷ್ಟು ದೊಡ್ಡದಾಗಿದೆ. ಈ ಥರ ಹೆವಿ ಸೀರೆ ನಾವು ಉಟ್ಕೊಂಡಾಗ ಎಲ್ಲರದು ಕಂಪ್ಲೇಂಟ್ ಏನು ಅಂತಂದರೆ ದಪ್ಪ ಕಾಣ್ತೀವಿ, ಹೊಟ್ಟೆ ಭಾಗ ಅಂತೂ ಇನ್ನೂ ದಪ್ಪ ಅನಿಸುತ್ತೆ ಅಂತ ಈ ಥರ ಸೀರೆ ಉಡೋದನ್ನೇ ಅವಾಯ್ಡ್ ಮಾಡಿಬಿಡ್ತಾರೆ. ಬಟ್ ಹಾಗೇನು ಮಾಡೋದು ಬೇಕಾಗಿಲ್ಲ. ನಾನು ಹೇಳೋ ಹ್ಯಾಕು ಟ್ರಿಕ್ಸು ನೀವು ಫಾಲೋ ಮಾಡಿದರೆ ಈ ಥರ ಹೆವಿ ಸೀರೆಯಲ್ಲೂ ಸಹ ನೀವು ಸ್ಲಿಮ್ ಆಗಿ ಕಾಣ್ಬೋದು, ಹೊಟ್ಟೆ ಸಹ ನಿಮಗೆ ತುಂಬ ದಪ್ಪ ಕಾಣಿಸೋದಿಲ್ಲ. ಫಸ್ಟ್ ನೀವು ಟಕ್ ಮಾಡುವಾಗೆ ಏನು ಮಾಡಬೇಕು ಅಂತಂದರೆ, ಹೆಬ್ಬೆಟ್ಟು ಮಾತ್ರ ಕಾಣಬೇಕು. ಆಮೇಲೆ ಹೆವಿ ಬಾರ್ಡರ್ ಇರೋಂಥ ಸೀರೆ ನೀವು ಉಟ್ಕೊಳ್ಬೇಕಾದಾಗ ತುಂಬ ಕೆಳಗಡೆ ಉಟ್ಕೋಬೇಡಿ, ಯಾಕಂದರೆ ಅದು ಸ್ವಲ್ಪ ಜಗ್ತಾ ಇರುತ್ತೆ. ಹಾಗಾಗಿ ಫಸ್ಟ್ ನೀವು ಟಕ್ ಮಾಡಬೇಕಂತಂದರೆ ಸ್ವಲ್ಪ ಸೈಡಿಗೆ ಮಾಡ್ಕೊಂಬಿಡಿ, ಯಾಕಂದರೆ ಎಲ್ಲನೂ ನೀವು ಫುಲ್ಲು ಇಲ್ಲಿ ಟಕ್ ಮಾಡ್ಕೊಂಡಾಗ ನೀವು ಮತ್ತೆ ಸೆಂಟರ್ ಪ್ಲೀಟ್ಸ್ ಮಾಡಿದಾಗ ಇನ್ನೂ ದಪ್ಪ ಕಾಣಿಸುತ್ತೆ. ಆಮೇಲೆ ಅದಕ್ಕಿಂತ ಮುಂಚೆ ಈ ಥರ ಹೆವಿ ಬಾರ್ಡರ್ ಸೀರೆ ಉಟ್ಕೋಬೇಕಾದಾಗ ನೀವು ಯಾವಾಗಲೂ ಕಾಟನ್ ಪೆಟಿಕೋಟನ್ನೇ ಉಟ್ಕೊಳ್ಳಿ. ಈ ಸೇಫ್ ವೇರು ಪೆಟಿಕೋಟ್ ಏನು ಬರುತ್ತಲ್ಲ ಆ ಥರದ್ದು ಉಟ್ಕೊಳ್ಬೇಡಿ, ಯಾಕಂದರೆ ತುಂಬ ಹೊತ್ತು ನಾವು ಓಡಾಡಿದಾಗ ಇದು ಶೇಪ್ ವೇರು ಅಷ್ಟೊಂದು ನಿಮಗೆ ತಡೆಯಲ್ಲ, ಅಂದರೆ ಕೆಳಗಡೆ ಜಾರ್ತಾ ಇರುತ್ತೆ. ನಿಮಗೆ ಸಿಂಪಲ್ ವರ್ಕ್ ಸೀರೆ, ತೆಳುವಾಗೆ ಇರೋಂಥ ಸೀರೆ, ಸಾಫ್ಟ್ ಸಿಲ್ಕು, ಈ ಕ್ರೇಪ್ ಸೀರೆ ಈ ಥರದ್ದು ಬೇಕಾದರೆ ನೀವು ಶೇಪ್ ವೇರ್ನ ಉಟ್ಕೊಳ್ಬೋದು. ಆಮೇಲೆ ಶೇಪ್ ವೇರೂ ತುಂಬ ಹೊತ್ತು ನಿಮಗೆ ಉಟ್ಕೊಂಡು ಅಂದರೆ ಇಡೀ ದಿನ ನಾವು ಸಾರಿಯಲ್ಲೇ ಇರ್ತೀವಿ ಅಂದಾಗ ಅದು ನಿಮಗೆ ಅಷ್ಟು ಕಂಫರ್ಟ್ ಆಗಲ್ಲ. ಕೆಳಗಡೆ ಕೂತ್ಕೊಳ್ಳೋದು, ಮೇಲ್ಗಡೆ ಏಳೋದು ಇರುತ್ತೆ, ಆವಾಗ ಅದು ಕೂಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಚೇರ್ ಮೇಲೆ ಕೂಡ್ಬೋದು. ಹಾಗಾಗಿ ಯಾವಾಗಲೂ ಪೆಟಿಕೋಟು ಸ್ವಲ್ಪ ಟೈಟಾಗಿ ಟಕ್ ಮಾಡ್ಕೊಳ್ಳಿ. ಆಮೇಲೆ ಹೊಕ್ಕಳ್ದು ಸ್ವಲ್ಪ ಮೇಲ್ಗಡೆ ಮಾಡ್ಕೊಳ್ಳಿ, ಆಗ ಹೊಟ್ಟೆನೂ ನಿಮಗೆ ದಪ್ಪ ಕಾಣಿಸಲ್ಲ. ಆಮೇಲೆ ಹೆವಿ ಬಾರ್ಡರ್ ಸೀರೆ ಆಗಿರೋದ್ರಿಂದ ನಿಮಗೆ ಕೆಳಗಡೆ ಜಾರಿ ಅದು ಆಲ್ರೆಡಿ ಸ್ವಲ್ಪ ಕೆಳಗಡೆ ಬರುತ್ತೆ ನಿಮಗೆ ಓಡಾಡಬೇಕಾದಾಗ. ಹಾಗಾಗಿ ನೀವೇ ಮುಂಚೆನೇ ಒಂದು ಚೂರು ಮೇಲೆ ಕಟ್ಕೊಂಬಿಡಿ. ಈಗ ಫಸ್ಟು ಟಕಿಂಗ್ ನೋಡೋಣ. ತುಂಬ ಕೆಳಗಡೆ ಉಟ್ಕೋಬೇಡಿ ಇದನ್ನು. ಆಮೇಲೆ ಪೆಟ್ಕೋಟು ನೀವು ಕಟ್ಕೊಳೋದು ಏನು ಲಾಡಿ ಇರುತ್ತಲ್ಲ, ಕೆಲವೊಬ್ಬರು ಇಲ್ಲಿ ಮುಂದೆ ಕಟ್ಕೊಳ್ತಾರೆ, ಆ ಥರ ಮಾಡಬೇಡಿ, ಹೊಟ್ಟೆ ಇನ್ನೂ ಸ್ವಲ್ಪ ದಪ್ಪ ಕಾಣಿಸುತ್ತೆ. ಯಾವಾಗಲೂ ನೀವು ಲೆಫ್ಟ್ ಸೈಡಲ್ಲಿ ಕಟ್ಕೊಳ್ಳಿ, ರೈಟು ಬೇಡ, ಲೆಫ್ಟಲ್ಲಿ ಕಟ್ಕೊಳ್ಳಿ. ಈ ಥರ ನಾಡಿ ಇಲ್ಲಿ ನೋಡಿ ಇದು. ಆಮೇಲೆ ಇಷ್ಟು ಏನು ಎಕ್ಸ್ಟ್ರಾ ಉಳಿದಿರುತ್ತಲ್ವ, ಇಲ್ಲಿ ಒಂಚೂರು ಗ್ಯಾಪ್ ಇರುತ್ತೆ ನಿಮಗೆ, ಈ ಥರ ಗ್ಯಾಪ್ ಇರುತ್ತೆ, ಅದ್ರ ಒಳಗಡೆ ಹಾಕಿಬಿಡಿ. ಅವಾಗ ನಿಮಗೆ ನೀಟಾಗಿ ಆಚೆ ಕಾಣಿಸೋದಿಲ್ಲ, ಸೀರೆಗೂ ಈ ಥರ ಅಡ್ಡ ಆಗಲ್ಲ ನೀವು ಟಕ್ ಮಾಡ್ಕೋಬೇಕಾದಾಗ. ಇಲ್ಲಿ ಯಾವುದೇ ಥರದ್ದು ಮುದ್ದೆ ಬರಬಾರ್ದು ಪೆಟಿಕೋಟು. ನೋಡಿ ಫಸ್ಟ್ ಟಕ್ಕು ಹಾಗೆ ತುಂಬ ಮುಂದೆ ಮಾಡಬೇಡಿ, ಈ ನಿಮ್ಮ ಶೋಲ್ಡರ್ ಏನಿದೆಯಲ್ವ ಇಲ್ಲಿಗೆ ನೀವು ಟಕ್ ಮಾಡ್ಕೊಳ್ಳಿ. ಲೆಂತ್ ನೋಡಿಕೊಂಡು ತುಂಬ ಕೆಳಗಡೆ ಉಟ್ಕೊಳ್ಬಾರ್ದು. ಹೀಗೆ ಒಂದು ರೌಂಡು ಫುಲ್ ಒಂದು ರೌಂಡ್ ಸುತ್ತಕೊಂಡು ನೀಟಾಗಿ ಒಳಗಡೆ ಎಲ್ಲಿ ಮುದ್ದೆ ಬರಬಾರ್ದು, ಈ ಥರ ನೀಟಾಗಿ ಒಳಗಡೆ ಟಕ್ ಮಾಡ್ಕೋಬೇಕು. ಹಿಂದೆನೂ ಹಾಗೆ ನಾವು ಈ ಥರ ಹಿಂಗೆ ಸುತ್ಕೊಳ್ತಾನೆ ಟಕ್ ಮಾಡ್ಕೊತ ಬಂದುಬಿಡಬೇಕು. ಈಗ ಒಂದು ರೌಂಡು ಆದಮೇಲೆ ನಾವು ಸೆರಗು ಲೆಂತ್ ನೋಡ್ಕೊಂಬಿಡೋಣ. ಇದು ಸೆರಗಲ್ವ, ಇದನ್ನು ಅಷ್ಟೇ ಫಸ್ಟ್ ನೀವು ರ್ಯಾಂಡಮ್ ಆಗಿ ಅಂದರೆ ಲೆಂತ್ ನೋಡೋಕ್ಕೋಸ್ಕರ ಹಿಂಗೆ ತಗೊಂಡು ಈ ಕಡೆಯಿಂದ ಬರಬೇಕು, ಬಂದು ಹೀಗೆ ನೀವು ಫಸ್ಟು ಲೆಂತ್ ನೋಡ್ಕೊಂಬಿಡಿ ಎಷ್ಟು ಬೇಕು ಅಂತ. ಆಮೇಲೆ